ಆಗ್ತಾನೆ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಯತ್ನಾಳ್ ಅವರ ಉಚ್ಚಾಟನೆ ಈಗ ಕೆಲವರು ಸಂಭ್ರಮಿಸಿದ್ರೆ ಹೆಚ್ಚು ಭಾಗ ಆಕ್ರೋಶವೇ ವ್ಯಕ್ತವಾಗ್ತಾ ಇದೆ. ಇನ್ನು ಕೆಲವರು ನಿನ್ನೆ ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ರು. ಬಟ್ ಯತ್ನಾಳ್ ಅವರ ಉಚ್ಚಾಟನೆಗೆ ಸಂಬಂಧಪಟ್ಟಂತೆ ಒಂದು 75% ಆಕ್ರೋಶನ ವ್ಯಕ್ತವಾಗ್ತಾ ಇದೆ. ಬಿಜೆಪಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಪೋಸ್ಟ್ ಮಾಡ್ತಿದ್ದಾರೆ. ಬಿಜೆಪಿ ಸಾಕು, ಬಿಆರ್ಪಿ ಬೇಕು ಅಂತ ಪೋಸ್ಟ್ ಮಾಡಿದ್ದಾರೆ. ಯತ್ನಾಳ್ ಉಚ್ಚಾಟನೆಯನ್ನ ಹಿಂಪಡಿಬೇಕು ಅಂತ ಬಿಜೆಪಿ ಹೈಕಮಾಂಡ್ಗೆ ಆಗ್ರಹಿಸ್ತಾ ಇದ್ದಾರೆ. ಈಗಾಗಲೇ ಜಯಮೃತ್ಯುಂಜಯ ಶ್ರೀಗಳು ಕೂಡ ರಾಜ್ಯದಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕೊಪ್ಪಳದಲ್ಲೂ ಕೂಡ ಕೆಲ ಬಿಜೆಪಿ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ಯತ್ನಾಳ್ ಅವರ ಬೆಂಬಲಿಗರೇನಿದ್ದಾರೆ ಅವರೀಗ ಯತ್ನಾಳ್ ಅವರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ಮೋದಿಜಿ ಅವರಿಗೆ ಹೆಗಲು ಕೊಡ್ತೀವಿ, 113 ಕನಸಿನ ಮಾತು ಇನ್ನೂ ಕೂಡ ಈಡೇರಿಲ್ಲ ಅಥವಾ ಅದಿನ್ನೂ ಪೂರೈಸಿಲ್ಲ, ಅಷ್ಟರೊಳಗೇನೆ ಯತ್ನಾಳ್ ಅವರ ಉಚ್ಚಾಟನೆ ಹಾಕಿದೆ. ಬಿಜೆಪಿ ಸಾಕು, ಬಿಆರ್ಪಿ ಬೇಕು ಅಂತ ಈ ರೀತಿ ಪೋಸ್ಟ್ ಮಾಡ್ತಿದ್ದಾರೆ. ಅಪ್ಪ ಮಕ್ಕಳ ಪಕ್ಷ ಅನ್ನೋದನ್ನ ಸಾಬೀತುಪಡಿಸಿದೆ ಬಿಜೆಪಿ ಹೈಕಮಾಂಡ್. ಅಂದ್ರೆ ನೇರವಾಗಿ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರಿಗೆ ಟಾಂಟ್ ಮಾಡ್ತಾ ಇರೋದು. ಮೋದಿಜಿ ಅವರಿಗೆ ಹೆಗಲು ಕೊಡ್ತೀವಿ, ಆದರೆ ಅಪ್ಪ ಮಗನಿಗೆ ಗೂಟ ಇಡ್ತೀವಿ. ಅಂದರೆ ನೋಡಿ ಯಾವ್ಯಾವ ರೀತಿಯಾಗಿ ಎಷ್ಟು ಕೆಟ್ಟದಾಗಿ ಬೇಕೋ ಅಷ್ಟು ಕೆಟ್ಟದಾಗಿ, ಎಷ್ಟು ತಮ್ಮ ಆಕ್ರೋಶವನ್ನು ಹೊರ ಹಾಕ್ಬೋದು ಅಷ್ಟು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಯತ್ನಾಳ್ ಅವರ ಕಟ್ಟ ಬೆಂಬಲಿಗರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಈ ರೀತಿಯಾಗಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಒಂದಷ್ಟು ಅಭಿಯಾನಗಳೇ ಶುರುವಾಗ್ಬಿಟ್ಟಿದೆ. ಅಂದರೆ ಬಿಜೆಪಿ ಸಾಕು, ಬಿಜೆಪಿಗೆ ಎಳ್ಳು ನೀರು ಬಿಡೋಣ, ಈಗ ಬಿಆರ್ಪಿ ಶುರು ಮಾಡೋಣ, ಅಂದರೆ ಯತ್ನಾಳ್ ಅವರ ಒಂದು ಪಕ್ಷವನ್ನು ಶುರು ಮಾಡೋಣ ಅಥವಾ ಯತ್ನಾಳ್ ಅವರ ಪರವಾಗಿರೋಣ ಅಂತ. ಇಲ್ಲಿವರೆಗೂ ಕೂಡ ನೋಡಿ ಬಿಜೆಪಿಗೆ ಸಪೋರ್ಟಿವ್ ಆಗಿ ನಿಂತಂಥವರೆಲ್ಲರೂ ಕೂಡ ಯತ್ನಾಳ್ ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತಿದ್ದಾರೆ, ಬಿಜೆಪಿಯನ್ನು ವಿರೋಧಿಸ್ತಾ ಇದ್ದಾರೆ. ಕಾರಣ ಅವರೆಲ್ಲರೂ ಕಟ್ಟ ಬಿಜೆಪಿಯ ಯತ್ನಾಳ್ ಅವರ ಪರವಾಗಿದ್ರು. ಬಟ್ ಈಗ ಬಿಜೆಪಿಯಿಂದ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಈ ಉಚ್ಚಾಟನೆ ಮಾಡಿರೋದ್ರಿಂದ ಸಾಕಷ್ಟು ಆಕ್ರೋಶಕ್ಕೆ ಗುರಿ ಆಗ್ತಾ ಇರೋದು. ಬಿಜೆಪಿ ಹೈಕಮಾಂಡ್ಗೆ ಈ ರೀತಿಯಾಗಿ ಮೆಸೇಜ್ ರವಾನೆ ಮಾಡ್ತಿದ್ದಾರೆ. ನೀವು ಕೊನೆಗೂ ಅಪ್ಪ ಮಕ್ಕಳ ಪಕ್ಷ ಬಿಜೆಪಿ ಅಂತೇಳಿ ಪ್ರೂವ್ ಮಾಡಿದ್ದೀರಾ ಅಂತ.